ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಆಡಿಯೋ ವೈರಲ್ ಆಗಿದೆಯಲ್ಲ, ಈ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಆಡಿಯೋ ವೈರಲ್ ಆಗಿದ್ದಿದೆಯಲ್ಲ, ಅದು ಆಶ್ಚರ್ಯನ ಅಂತ ಹೇಳಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಬಿ ಆರ್ ಪಾಟೀಲ್ ಅಂತಹ ಹಿರಿಯರೆದುರೇ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಂತ ಕೇಳ್ತೀವಿ, ನಡೀತಾ ಇದೆ, ಅದ್ರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲಾ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲಾ ಇಲಾಖೆಗಳು ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನ್ ಹೇಳಿದ್ರೆ, ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತಿದೆ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂತ ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಈಗ